ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 2ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಸ್ವಾತಿ ಮಗು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಸಂಕೇತನ ಪ್ರಶ್ನೆಗೆ ಟೀ ಕುಡಿಯುತ್ತಿದ್ದ ಸಂಜಯ್ ಅಡ್ಡಡ್ಡ ತಲೆ ಆಡಿಸಿದ. ಅಣ್ಣನ ಬೆನ್ನ ಮೇಲೆ ಕೈಯಿಟ್ಟು ಡೋಂಟ್ ಲೂಸ್ ಹೋಪ್, ಸಿಗ್ತಾರೆ ಎಂದವನ ಕಡೆ ತಿರುಗಿ ತುಟಿ ವಕ್ರವಾಗಿಸಿ ನಿರಾಸೆಯ ನಗು ನಕ್ಕ ಸಂಜಯ್. ಸಂಜು, ಸಾರಿಕಾ ಫೋನ್ ಮಾಡಿದ್ಲು. ಈ ಸಾರಿನೂ ಬಾಣಂತನಕ್ಕೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು ಕಣೋ. ವಿಜಯಮ್ಮ ಬಂದು ಹೇಳಿದಾಗ ಸಂಜಯ್ ಏನೂ ಹೇಳದೆ ಸರಿ ಎಂಬಂತೆ ತಲೆ ಆಡಿಸಿದ. ಯಾಕಂತೆ? ಇದು 2ನೇ ಬಾಣಂತನ ತಾನೇ? ಅತ್ತೆ ಮನೆಯವರೇ ಮಾಡಬೇಕಲ್ವಾ? ಅಲ್ಲೇ ಮಾಡಿಸ್ಕೊಳಕ್ಕೆ ಹೇಳೋ, ಸ್ವಲ್ಪ ಒರಟಾಗಿಯೇ ಹೇಳಿದ ಸಂಕೇತ. ಅಯ್ಯೋ, ಇದವಳು ತವ್ರ ಮನೆ ಕಣೋ, ಅವಳಿಗಿಲ್ಲಿ ಬರೋ ಹಕ್ಕಿದೆ. ಬರಬೇಡ ಅಂತ ಹೇಳೋಕ್ಕೆ ನೀನು ಯಾರು? ಅವಳ ಹೆತ್ತಮ್ಮ. ನಾನಿನ್ನೂ ಬದುಕೇ ಇದ್ದೀನಿ. ನೀನಿನ್ನೂ ಈ ಮನೆ ಯಜಮಾನ ಆಗಿಲ್ಲ. ವಿಜಯಮ್ಮನ ಬಾಯಿಗೆ ಎದುರುಗಿದ್ದವರು ಯಾರಾದರೂ ಸುಮ್ಮನಾಗಲೇಬೇಕು. ಸಂಕೇತ ಕೂಡ ಕಮ್ಮಿ ಏನಲ್ಲ. ನಮ್ಮತ್ತೆ ಅಷ್ಟು ಒಳ್ಳೆಯವರು, ಇಷ್ಟು ಒಳ್ಳೆಯವರು, ದೇವತೆ ಅಂತೆಲ್ಲ ಹೇಳ್ತಾಳಲ್ಲ, ಮತ್ತಿಲ್ಲಿಗೆ ಯಾಕೆ ಬರಬೇಕು? ಅವನು ದನಿಯೇರಿಸಿಯೇ ಕೇಳಿದ. ಎಷ್ಟು ಒಳ್ಳೆಯವರಾದರೂ ಅತ್ತೆ ಅತ್ತೇನೆ. ಅತ್ತೆ ತಾಯಾಗೋಕ್ಕಾಗತ್ತಾ? ಬಸ್ರಿ ಬಾಣಂತಿಯಾದಾಗ ತಾಯಿ ಮಡ್ಲು ಬೇಕು ಅಂತ ಅನಿಸುತ್ತೆ ಎಂದ ವಿಜಯಮ್ಮನ ಮಾತು ಕೇಳಿ ತಟಕ್ಕನೆ ಅಲ್ಲಿಂದ ಎದ್ದು ಹೊರಟ ಸಂಜಯ್. ರೂಮಿಗೆ ಬಂದವನ ಕಣ್ಣು ಗೋಡೆಯಲ್ಲಿದ್ದ ಕಪಾಟಿನ ಕಡೆ ಹರಿಯಿತು. ಕಪಾಟಿನ ಬಾಗಿಲು ತೆರೆದವನ ಕಣ್ಣು ತುಂಬಿ ಬಂದಿತ್ತು. ಅಚ್ಚುಕಟ್ಟಾಗಿ ಜೋಡಿಸಿದ್ದ ಸೀರೆಗಳ ಮೇಲೆ ಕೈಯಾಡಿಸಿದ. ನೀಲಿ, ಗುಲಾಬಿ, ಹಸಿರು ಎಲ್ಲ ತಿಳಿ ಬಣ್ಣದ ಸೀರೆಗಳೇ. ಸ್ವಾತಿ ಯಾವಾಗಲೂ ಇಷ್ಟಪಟ್ಟು ಉಡುತ್ತಿದ್ದ ಆಕಾಶ ನೀಲಿ ಬಣ್ಣದ ಸೀರೆ ತೆಗೆದು ಕೈಯಲ್ಲಿ ಹಿಡಿದ. ಆ ಸೀರೆಯ ಕೆಳಗೆ ಇದ್ದ ತಿಳಿ ಹಳದಿ ಬಣ್ಣದ ಸೀರೆ ನೆಲ ಸೇರಿತ್ತು. ಬಟ್ಟೆಯೆಲ್ಲ ಕಿತ್ಕೆದರಬೇಡಿ, ಪದೇ ಪದೇ ಮಡಚಿಡೋದೊಂದೇ ಕೆಲಸ ಅಲ್ಲ ನನಗೆ. ನೀಟಾಗಿ ಯಾವುದು ಬೇಕೋ ಅದನ್ನು ಮಾತ್ರ ತಗೊಳ್ಳಿ. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಹೇಳುತ್ತಿದ್ದ ಸ್ವಾತಿ ಪಕ್ಕದಲ್ಲೇ ನಿಂತಂತೆ ಭಾಸವಾಯಿತು. ಸ್ವಾತಿ, ಐ ಆಮ್ ಸಾರಿ. ಪಿಸು ಮಾತಲ್ಲೇ ಉಸಿರಿದ. ಕೇಳಿಸಿಕೊಳ್ಳುವ ಕಿವಿ ಮಾತ್ರ ಅಲ್ಲಿ ಇರಲಿಲ್ಲ. ಕೆಳಗೆ ಬಿದ್ದ ಸೀರೆಯನ್ನು ಎದೆಗೆ ಅವಚಿಕೊಂಡವನ ಕಣ್ಣೀರು ಅದೇ ಸೀರೆಯಲ್ಲಿ ಇಂಗಿ ಹೋಗಿತ್ತು. ಹಾಸಿಗೆಯಲ್ಲಿ ಮುದುರಿ ಮಲಗಿದ್ದ ತನ್ನ ಪುಟ್ಟ ದೇವತೆಯನ್ನೇ ನೋಡಿದಳು ಸ್ವಾತಿ. ಒಳ್ಳೆ ಕನಸು ಕಂಡಿದ್ದಳೋ ಏನೋ, ತುಟಿಯಲ್ಲಿ ಮುದ್ದಾದ ನಗು ಅರಳಿತ್ತು. ಬೆಣ್ಣೆಯಂಥ ಮೃದುವಾದ ತುಂಬು ಕೆನ್ನೆಗಳನ್ನು ಸವರಿದಳು ಪ್ರೀತಿಯಿಂದ. ಮುಖದ ಒಂದು ಬೌದೆಯನ್ನು ಮುಚ್ಚಿದ್ದ ರೇಷ್ಮೆ ಕೂದಲನ್ನು ಸರಿಸಿ ಕಿವಿಯ ಹಿಂದೆ ಸಿಕ್ಕಿಸಿದಳು. ಮುಗ್ಧತೆಯೇ ತುಂಬಿದ್ದ ಆ ಮುದ್ದು ಮುಖವನ್ನು ನೋಡುತ್ತಾ ಕಳೆದೇ ಹೋದಳು ಸ್ವಾತಿ. ಕುಕ್ಕರ್ ಕೂಗಿದಾಗ ವಾಸ್ತವಕ್ಕೆ ಬಂದವಳು, ನೀನು ನೋಡ್ತಾ ಕೂತಿದ್ರೆ ಹೊತ್ತು ಹೋಗೋದು ಗೊತ್ತೇ ಆಗಲ್ಲ ನೋಡು ನನ್ನ ಮುದ್ದು ಬಂಗಾರಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು, ಸಿರಿಪುಟ್ಟ ಏಳ್ಕಂದ, ಸ್ಕೂಲಿಗೆ ಲೇಟ್ ಆಗುತ್ತೆ ಹೇಳಮ್ಮ. ಮೈಮೇಲಿದ್ದ ಹೊದಿಕೆಯನ್ನು ಸರಿಸುವ ಯತ್ನ ಮಾಡಿದಳು. ಅಮ್ಮ, ಇನ್ನೊಂದು 5 ನಿಮಿಷ ಪ್ಲೀಸ್ ಎನ್ನುತ್ತಾ ಹೊದಿಕೆಯನ್ನು ಮತ್ತಷ್ಟು ಬಿಗಿಯಾಗಿ ಎಳೆದುಕೊಂಡಳು ಸಿರಿ. ನನಗೇನು, ಲೇಟಾಗಿದ್ದರೆ ನಿಂಗೆ ಸ್ಕೂಲ್ ಬಸ್ ಮಿಸ್ ಆಗೋದು, ಆಮೇಲೆ ವಾಕ್ ಮಾಡಿಕೊಂಡೇ ಹೋಗಬೇಕು ಎಂದಾಗ ಪಟ್ಟೆಂದು ಎದ್ದು ಕುಳಿತಳು ಸಿರಿ. ನೋ ಅಮ್ಮ, ನಾನು ಬೇಗ ರೆಡಿ ಆಗ್ತೀನಿ. ಅಷ್ಟು ದೂರ ನಡ್ಕೊಂಡು ಹೋದರೆ ನಂಗೆ ಕಾಲು ನೋವು ಬರುತ್ತೆ. 15 ದಿನಗಳ ಹಿಂದೆ ನಡೆದುಕೊಂಡು ಹೋಗಿ ಕಾಲು ನೋವು ಬಂದಿದ್ದನ್ನು ಮರೆತಿಲ್ಲ ಆ ಪುಟ್ಟ ಹುಡುಗಿ. ಪ್ರತಿದಿನ ಲೇಟಾಗಿ ಏಳುತ್ತಿದ್ದ ಮಗಳಿಗೆ ಕೊಟ್ಟಿದ್ದ ಸಣ್ಣ ಶಿಕ್ಷೆ ನೆನೆದು ಬೇಸರಗೊಂಡಳು ಸ್ವಾತಿ. 3/4 ಕಿಲೋಮೀಟರ್ ಇದ್ದ ಶಾಲೆ ಸ್ವಾತಿಗೆ ಹತ್ತಿರ ಎನಿಸಿದರೂ ಪುಟ್ಟ ಹುಡುಗಿ ಸಿರಿಗೆ ಅಷ್ಟು ದೂರ ನಡೆಯುವುದು ಶಿಕ್ಷೆಯೇ ಎನಿಸಿತ್ತು. ಆದರೆ ಅದರ ಪರಿಣಾಮ ಸಿರಿ ಬೇಗ ಬೇಗ ಶಾಲೆಗೆ ರೆಡಿಯಾಗುತ್ತಿದ್ದದ್ದು. ಮಗುವಿಗೆ ಬೇಗ ಬೇಗ ಸ್ನಾನ ಮಾಡಿಸಿ ದೇವರ ಮುಂದೆ ನಿಲ್ಲಿಸಿದಳು. ಬೆನಕ ಬೆನಕ ಹೇಳು ಎಂದಾಗ ಶುರು ಮಾಡಿದ ಹುಡುಗಿ ಅಮ್ಮ ಹೇಳಿಕೊಟ್ಟಿದ್ದ 5 ಶ್ಲೋಕವನ್ನು ತಪ್ಪಿಲ್ಲದೆ ಹೇಳಿ ಮುಗಿಸಿದ್ದಳು. ಅಮ್ಮ, ಹೊಸ ಶ್ಲೋಕ ಹೇಳ್ಕೊಡ್ತೀನಿ ಎಂದಿದ್ದೆ, ಇನ್ನು ಹೇಳೇ ಕೊಟ್ಟಿಲ್ಲ. ಹೊಸ ಶ್ಲೋಕನ ಸಂಡೇ ಹೇಳ್ಕೊಡ್ತೀನಿ. ಈಗ ಅಮ್ಮಂಗೆ ಆಫೀಸಿಗೆ ಲೇಟ್ ಆಗುತ್ತೆ, ಸಿರಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ. ಸಂಡೇ ಇಬ್ಬರಿಗೂ ರಜಾ ಅಲ್ವಾ, ಅದಕ್ಕೆ ಅವತ್ತೇ ಹೇಳ್ಕೊಡ್ತೀನಿ, ಓಕೆನಾ? ಮಗಳ ಬಳಿ ಮಾತನಾಡುತ್ತಲೇ ಅವಳಿಗೆ ಯೂನಿಫಾರ್ಮ್ ಹಾಕಿ ತಲೆ ಬಾಚಿ ರೆಡಿ ಮಾಡಿದ್ದಳು ಸ್ವಾತಿ. ಅಮ್ಮ, ಬಾಕ್ಸಿಗೆ ಏನು ಮಾಡಿದೀಯಾ? ಅಮ್ಮ ಬಾಯಿಗೆ ಇಟ್ಟ ಚಪಾತಿ ತಿನ್ನುತ್ತಾ ಕೇಳಿದಳು ಸಿರಿ. ಸ್ಕೂಲಿಗೆ ವೆಜಿಟೇಬಲ್ ಸಲಾಡ್ ಹಾಕಿದ್ದೀನಿ, ಜೊತೆಗೆ ಒಂದು ಕುಕಿ ಕೂಡ ಇಟ್ಟಿದ್ದೀನಿ. ಇಲ್ಲಿ ಬಿಸಿಬೇಳೆ ಬಾತ್ ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಟಿರ್ತೀನಿ ಶಾರದಮ್ಮ ಆಂಟಿ ಹತ್ರ. ಗಲಾಟೆ ಮಾಡದೆ ತಿಂದು ಆಟ ಆಡ್ಕೊಂಡಿರಬೇಕು,
ಆಯಿತಾ? ಆಮೇಲೆ ಸಂಜೆ ಅಮ್ಮ ಬರಲಿಲ್ಲ ಅಂತ ಅಳಬಾರ್ದು, ಗುಡ್ ಗರ್ಲ್ ಆಗಿರಬೇಕು. ಮಗಳಿಗೆ ತುತ್ತು ತಿನ್ನಿಸುತ್ತಲೇ ಹೇಳಿದಳು ಸ್ವಾತಿ. ಹ್ಞೂ ಆಯಿತು, ಸರಿ, ಆದರೆ ನೀನು ತುಂಬ ಲೇಟ್ ಮಾಡಬಾರ್ದು ಆಯಿತಾ ಎಂದವಳು. ಅಯ್ಯಯ್ಯೋ ಎಂದು ಹಣೆ ಮೇಲೆ ಕೈ ಇಟ್ಟುಕೊಂಡಳು. ಏನಾಯ್ತೆ, ಹೋಮ್ವರ್ಕ್ ಮಾಡೋದು ಮರ್ತುಬಿಟ್ಯಾ ಎಂದು ಕೇಳಿದಳು ಸ್ವಾತಿ. ಅಲ್ಲ ಅಮ್ಮ, ಬೆಳಿಗ್ಗೆಯಿಂದ ನಾನು ಪಪ್ಪಿನ ಮಾತೇ ಆಡಿಸಿಲ್ಲ ಎನ್ನುತ್ತಾ ಪಪ್ಪಿ ಕಟ್ಟಿ ಹಾಕಿದ್ದಲ್ಲಿಗೆ ಬಂದಳು. ಹಾಯ್ ಪಪ್ಪಿ, ಇವತ್ತು ಈವ್ನಿಂಗ್ ಒಳಗೆ ನಿಂಗೊಂದು ನೇಮ್ ಹುಡುಕಿರ್ತೀನಿ ಆಯಿತಾ? ಈಗ ನಿನ್ನ ಜೊತೆ ಆಟ ಆಡೋದಕ್ಕೆ ಟೈಮ್ ಇಲ್ಲ, ಆಮೇಲೆ ಸಿಗ್ತೀನಿ, ನಾನು ಸ್ಕೂಲಿಗೆ ಹೋಗಬೇಕು, ಬಾಯ್ ಎಂದು ಹೇಳಿ ಗಾಳಿಯಲ್ಲಿ ಒಂದು ಮುತ್ತು ತೇಲಿಬಿಟ್ಟಳು. ಸಿರಿ, ಸ್ಕೂಲ್ ಬಸ್ ಬರೋ ಟೈಮ್ ಆಯಿತು ಕಣೆ. ಪಕ್ಕದ ಮನೆ ಹುಡುಗಿ ಚೈತ್ರ ಕೂಗಿದಾಗ ಬ್ಯಾಗ್ ಹೆಗಲಿಗೆ ಏರಿಸಿ ಅಮ್ಮನಿಗೊಂದು ಮುತ್ತು ಕೊಟ್ಟು ಹೊರಗೆ ಹೋದಳು. ಮಗಳು ಸ್ಕೂಲ್ ಬಸ್ ಹತ್ತಿದಾಗ ಸ್ವಾತಿಯ ಕಣ್ಣು ಗಡಿಯಾರದತ್ತ ಹರಿಯಿತು. ಅಯ್ಯಯ್ಯೋ, ಆಗಲೇ 8 ಗಂಟೆ ಆಗಿ ಹೋಗಿದೆ ಎಂದು ಗಡಿಬಿಡಿಯಿಂದ ರೆಡಿಯಾಗತೊಡಗಿದಳು. ಅಮ್ಮ, ತಿಂಡಿ ಲಂಚ್ ಬಾಕ್ಸ್ ರೆಡಿ ಇದೆಯಾ? ವಾಚ್ ಕಟ್ಟಿಕೊಳ್ಳುತ್ತಾ ಕೇಳಿದ ಸಂಜಯ್. ತಿಂಡಿ ತಟ್ಟೆಗೆ ಹಾಕ್ಕೊಡ್ತೀನಿ, ಲಂಚ್ಗೆ ಮಧ್ಯಾಹ್ನ ಅಲ್ಲೇ ಕ್ಯಾಂಟೀನಲ್ಲಿ ಏನಾದರೂ ತೊಗೊಂಡ್ಬಿಡು ಸಂಜು, ಸೆರಗಲ್ಲಿ ಒದ್ದೆ ಕೈ ಒರೆಸಿಕೊಳ್ಳುತ್ತಾ ಹೇಳಿದರು. ನಂಗೆ ದಿನ ಕ್ಯಾಂಟೀನ್ ಊಟ ಮಾಡಿದ್ರೆ ತಡೆಯಲ್ಲ ಅಂತ ಗೊತ್ತಲ್ವಾ ಅಮ್ಮ ನಿಂಗೆ? ಮೊದಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನನಗೆ, ಒಂಚೂರು ಅನ್ನ ಸಾರು ಆದರೂ ಮಾಡಿಕೊಡ್ಬಾರ್ದಾ? ಸಿಡುಕುತ್ತಲೇ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬಂದ. ತಟ್ಟೆಗೆ ಬಡಿಸಿ ಇಟ್ಟಿದ್ದ ಅವಲಕ್ಕಿ ಕಂಡು ರೇಗಿತು. ಇದೇನಮ್ಮ, ಮತ್ತೆ ಅವಲಕ್ಕಿನ? ಈ ವಾರದಲ್ಲಿ ಇದು 2ನೇ ಸರ್ತಿ ಅವಲಕ್ಕಿ ಮಾಡ್ತಾ ಇರೋದು, ಇದನ್ನು ತಿಂದರೆ ನಂಗೆ ಹೊಟ್ಟೆ ನೋವು ಬರುತ್ತೆ ಗೊಣಗಿದ. ಬೆಳಿಗ್ಗೆ ಬೇಗ ಎದ್ದು ಕಾಫಿ ತಿಂಡಿ ಮಾಡೋಷ್ಟರಲ್ಲೇ ಸಾಕಾಯ್ತು ಕಣೋ. ನನಗೂ ಬರ್ತಾ ಬರ್ತಾ ವಯಸ್ಸಾಗತ್ತೆ ಹೊರತು ವಯಸ್ಸು ಕಡಿಮೆ ಆಗಲ್ಲ. ಈ ಮಂಡಿ ನೋವು ಬೆನ್ನೋವಿನ ಮಧ್ಯ ನಾನು ಇಷ್ಟಾದರೂ ಬೇಯಿಸಾಕ್ತಾ ಇದ್ದೀನಲ್ಲ, ಖುಷಿಪಡು ಎಂದರು ವಿಜಯಮ್ಮ. ಅವರನ್ನು ಕಂಡು ಸಂಜಯನಿಗೂ ಪಾಪ ಎನಿಸಿತು. ಒಬ್ಬಳೇ ಯಾಕೆ ಓದಾಡ್ತೀಯಮ್ಮ? ಸಾನ್ನಿಧ್ಯಾಗೂ ಸ್ವಲ್ಪ ಕೆಲಸ ಹೇಳಬಾರ್ದಾ? ಅಯ್ಯೋ ಪಾಪ, ಅವಳು ಕೆಲಸಕ್ಕೆ ಹೋಗಿ ಬಂದು ಸುಸ್ತಾಗಿರಲ್ವೇನೋ, ಹೊರಗೂ ಒಳಗೂ ದುಡಿ ಅಂದರೆ ಅವಳೇನು ಯಂತ್ರ ಏನೋ ಎನ್ನುತ್ತಾ ಬೆಚ್ಚಗಿದ್ದ ಕಾಫಿಯನ್ನು ತಂದು ಅವನ ತಟ್ಟೆಯ ಪಕ್ಕ ಇಟ್ಟರು. ವಿಜಯಮ್ಮನ ಮಾತು ಕೇಳಿ ಅಚ್ಚರಿಯಿಂದ ಅಮ್ಮನ ಕಡೆ ನೋಡಿದ. ಸ್ವಾತಿನೂ ಕೆಲಸಕ್ಕೆ ಹೋಗ್ತಾ ಇದ್ಲು, ಆದರೂ ಅವಳ ಮನೆಯಲ್ಲಿರೋ ಎಲ್ಲರಿಗೂ ಕಾಫಿ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಲಂಚ್ ಬಾಕ್ಸ್ ಮಾಡಿಕೊಟ್ಟು ತಾನು ಕೂಡ ರೆಡಿಯಾಗಿ 9 ಗಂಟೆಗೆ ಹೊರಡ್ತಾ ಇದ್ಲು. ಆಗ ಅಮ್ಮ ಆಗಲಿ ಸಾನ್ನಿಧ್ಯ ಆಗಲಿ ಯಾವ ಸಹಾಯ ಕೂಡ ಮಾಡ್ತಾ ಇರಲಿಲ್ಲ. ಜೊತೆಗೆ ನನ್ನ ಬಟ್ಟೆ ಶೂಸು ಅಷ್ಟು ಚಿಕ್ಕ ಮಗು ಎಲ್ಲರನ್ನೂ ನೋಡ್ಕೋತಾ ಇದ್ಲು. ಒಂದು ದಿನ ಆದರೂ ಅವಳಿಗೆ ಸಹಾಯ ಮಾಡಲಿಲ್ಲ, ಒಂದು ಒಳ್ಳೆ ಮಾತು ಕೂಡ ಆಡಲಿಲ್ಲ. ಮಾಡಿದ ಕೆಲಸದಲ್ಲಿ ಕೂಡ ತಪ್ಪು ಹುಡುಕ್ತಾ ಇದ್ದೆ ಎಂದು ಯೋಚಿಸುತ್ತಾ ತಟ್ಟೆಯಲ್ಲಿದ್ದ ತಿಂಡಿ ಖಾಲಿಯಾಗಿದ್ದು ಕೂಡ ಅರಿವಾಗದೆ ಕುಳಿತಿದ್ದ. ಏನು ಬ್ರೋ, ಆಫೀಸ್ ಇಲ್ವಾ? ಇಷ್ಟೊತ್ತಾದರೂ ಮನೇಲೇ ಇದೆಯಾ ಎಂದು ಕೇಳುತ್ತಾ ಅಮ್ಮ ಕಾಫಿ ಎಂದು ಕೂಗಿ ಸಂಜೆನ ಮುಂದಿನ ಕುರ್ಚಿಯಲ್ಲಿ ಕುಳಿತಳು ಸಾನ್ನಿಧ್ಯ. ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ? ಸ್ವಲ್ಪ ಬೇಗ ಎದ್ದು ಅಮ್ಮಂಗೆ ಸಹಾಯ ಮಾಡಬಾರ್ದಾ? ಜೋರು ಮಾಡಿದ. ಏಕೆ, ನಾನೊಬ್ಬಳೇ ನಿನ್ನ ಕಣ್ಣಿಗೆ ಕಾಣೋದಾ? ಅಷ್ಟು ಪ್ರೀತಿ ಇದ್ದರೆ ನೀನು ಹೆಲ್ಪ್ ಮಾಡು ಎಂದು ರೇಗಿ ಈ ಮನೇಲಿ ಒಂದು ಗಳಿಗೆ ಕೂಡ ನೆಮ್ಮದಿಯಾಗಿರೋದಕ್ಕಾಗಲ್ಲ ಎಂದು ಜೋರಾಗಿ ಹೇಳುತ್ತಾ ಎದ್ದು ಹೋದಳು. ತನಗಿಂತ ಹೆಚ್ಚು ಸಂಬಳ ಪಡೆಯುವ ಅವಳ ಮಾತಿಗೆ ಎದುರಾಡದೆ ತನ್ನ ಪಾಡಿಗೆ ತನ್ನ ಕೆಲಸಕ್ಕೆ ಹೋದವನ ಮನದಲ್ಲಿ ತಾನಾಗಿ ತನ್ನ ಸುಖ ಸಂಸಾರವನ್ನು ದೂರು ಮಾಡಿಕೊಂಡ ದುಃಖವಿತ್ತು. ಅಯ್ಯೋ, ಟೈಮ್ ಆಗೇ ಹೋಯಿತು ಎಂದು ಗಡಿಬಿಡಿ ಮಾಡುತ್ತಾ ನಾಯಿ ಮರಿಗೆ ಹಾಲು ಬಿಸ್ಕೆಟ್ ಹಾಕಿದಳು. ಹಾಕಿದಷ್ಟನ್ನು ತಿಂದು ಅದು ಬಾಲ ಅಲ್ಲಾಡಿಸುತ್ತಾ ಇವಳ ಕಾಲನ್ನು ನೆಕ್ಕಿತು. ಕಟ್ಟಿ ಹಾಕಿದ್ದ ನಾಯಿ ಮರಿಯ ಕಟ್ಟು ಬಿಚ್ಚಿ, ನೀನು ಇಲ್ಲೇ ಎಲ್ಲಾದರೂ ಹೊರಗಡೆ ಆಡ್ತಾ ಇರು, ಸಂಜೆ ಇಲ್ಲೇ ಎಲ್ಲರೂ ಇದ್ದರೆ ಮತ್ತು ನಮ್ಮ ಮನೇಲೆ ಕಟ್ಟು ಹಾಕ್ತೀನಿ, ಹಗಲಲ್ಲಿ ಯಾರೂ ಇರಲ್ಲ ಅಲ್ವಾ ಮನೆಯಲ್ಲಿ, ನಿಂಗೂ ಒಬ್ಬನಿಗೆ ಇರೋಕ್ಕೆ ಬೇಜಾರಾಗುತ್ತೆ, ಹೋಗಿ ಅಡ್ಡಾಡ್ಕೊಂಡು ಬಾ ಎಂದು ಪುಟ್ಟ ಮಗುವಿಗೆ ಹೇಳುವ ಹಾಗೆ ಹೇಳಿದಳು. ಮತ್ತೆ ಗಡಿಯಾರ ನೋಡಿ, ನಿನ್ನ ಜೊತೆ ಮಾತಾಡ್ತಾ ಕೂತ್ರೆ ನಂಗೆ ಗೊತ್ತಾಗುತ್ತೆ ಅಷ್ಟೇ ಎಂದು ಹೇಳುತ್ತಾ ಬಾಗಿಲಿಗೆ ಬೀಗ ಹಾಕಿ ಸ್ಕೂಟಿ ಏರಿ ಹೊರಟಳು. ಶಾರದಮ್ಮ ಮನೆ ಬಾಗಿಲಲ್ಲಿ ಸ್ಕೂಟಿ ನಿಲ್ಲಿಸಿ ಒಂದು ಪುಟ್ಟ ಬ್ಯಾಗ್ ಹಿಡಿದು ಅವರ ಮನೆಯ ವರಾಂಡದಲ್ಲಿ ನಿಂತಳು ಸ್ವಾತಿ. ಹಾಂ, ಬಂದ್ರಾ? ಒಂದು ಸೆಟ್ ಎಕ್ಸ್ಟ್ರಾ ಬಟ್ಟೆ ಇಡೋಕ್ಕೆ ಹೇಳಿದ್ನಲ್ಲ, ಇಟ್ಟಿದ್ದೀರಾ ಇದರಲ್ಲಿ? ಶಾರದಮ್ಮ ಅವರ ಸೊಸೆ ಸೌಮ್ಯ ಕೇಳಿದಾಗ, ಹಾಂ ಇಟ್ಟಿದ್ದೀನಿ, ಒಟ್ಟು 2 ಸೆಟ್ ಬಟ್ಟೆ, ಊಟದ ಬಾಕ್ಸು, ಸಂಜೆಗೆ ಸ್ನ್ಯಾಕ್ಸು, ಹಾಲು ಎಲ್ಲ ಇಟ್ಟಿದ್ದೀನಿ ಎಂದು ಹೇಳಿ, ನಂಗೆ ಲೇಟ್ ಆಗ್ತಾಯಿದೆ, ನಾನು ಹೊರಡ್ಲಾ ಎಂದು ಕೇಳಿದಳು. ಇರಿ ಸ್ವಾತಿ, ಅತ್ತೆ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾಯಿದ್ರು,
ಒಂದು ನಿಮಿಷ ಇರಿ, ಅವ್ರನ್ನ ಕರಿತೀನಿ ಎಂದು ಒಳಗೆ ಹೋದ ಸೌಮ್ಯ ಶಾರದಮ್ಮನನ್ನು ಕಳಿಸಿದಳು. ಸ್ವಾತಿ, ಇನ್ಮೇಲೆ ನಮ್ಮ ಫೀಸ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಇಷ್ಟು ದಿನಗಳ ಕಾಲ ದಿನಗಳ ಲೆಕ್ಕದಲ್ಲಿ ಫೀಸ್ ತೊಗೊಳ್ತಾ ಇದ್ವಿ ಅಲ್ವಾ, ಆದರೆ ಇನ್ಮೇಲೆ ಗಂಟೆಗಳ ಲೆಕ್ಕದಲ್ಲಿ, ಅಂದರೆ 1 ಗಂಟೆಗೆ 25 ರೂಪಾಯಿ ಲೆಕ್ಕದಲ್ಲಿ ತೊಗೊಳ್ತೀವಿ. ನೀನು ಒಂದಿನದಲ್ಲಿ ಎಷ್ಟು ಗಂಟೆ ಮಗು ನಿಲ್ಬಿಡ್ತೀಯೋ ಅಷ್ಟು ದುಡ್ಡು ಕೊಡಬೇಕು ಎಂದರು ಶಾರದಮ್ಮ. ದುಡ್ಡಿನ ವಿಷಯದಲ್ಲಿ ಆಕೆ ತುಂಬ ಕಟ್ಟುನಿಟ್ಟು. ಆದರೆ ಆಂಟಿ, ಅದು ನನಗೆ ಉತ್ತರ ಹೇಳಲು ತಡವರಿಸ್ತಿದ್ದವಳ ಕಡೆ ನೋಡಿ, ನೀನು ನಿಧಾನಕ್ಕೆ ಯೋಚನೆ ಮಾಡಿ ಹೇಳಮ್ಮ. ನಿನಗಾಗದೇ ಇದ್ದರೆ ಬೇರೆ ಬೇಬಿ ಕೇರ್ ಸೆಂಟರ್ ನೋಡ್ಕೊ, ಖಡಕ್ಕಾಗಿ ಹೇಳಿ ತಮ್ಮ ಕೆಲಸದ ಕಡೆ ಗಮನ ಹರಿಸಿದರು. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂದರೆ 5 ಗಂಟೆ ಆಗುತ್ತೆ. ಗಂಟೆಗೆ 25 ರೂಪಾಯಿ ಅಂದರೆ ದಿನಕ್ಕೆ 125 ರೂಪಾಯಿ, ವಾರಕ್ಕೆ 750, ತಿಂಗಳಿಗೆ 3000. ಒಂದೊಂದು ದಿನ ನಾನು ಬರೋದು ಲೇಟ್ ಕೂಡ ಆಗುತ್ತೆ. ಆಗ ಇನ್ನಷ್ಟು ಹೆಚ್ಚು ದುಡ್ಡು ಹೇಗೆ ಮಾಡೋದು ಯೋಚಿಸುತ್ತಿದ್ದ ಹಾಗೆಯೇ ಸ್ವಾತಿಯ ಹಣೆಯ ಮೇಲೆ ಬೆವರು ಮೂಡಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾದರೆ ನಮ್ಮ ರಮ್ಯ ಕಥಾಲೋಕವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ತಿಳಿದವರಿಗೂ ಸಹ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.